ಚುನಾವಣಾ ಫಲಿತಾಂಶ ಬೇರೆ. ಹಾಗಾದ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಣ ಲೂಟಿ ಮಾಡ್ಲಿಲ್ವಾ ಹಂಗಾರೆ ಕಾಂಗ್ರೆಸ್ ಪಕ್ಷದವರು? ಸಿದ್ದರಾಮಯ್ಯನವರು ಭ್ರಷ್ಟಾಚಾರದಲ್ಲಿ ಅವರು ಆರೋಪಿ ನಂಬರ್ 1 ಅಂತ ಹೇಳಿ ಕೋರ್ಟ್ ಹೇಳಿಲ್ವಾ? ಹಾಗಾದ್ರೆ FIR ರಿಜಿಸ್ಟರ್ ಆಗಿಲ್ಲ. ಹಾಗಾದ್ರೆ ನಾವು ಸುಳ್ಳು ಹೇಳ್ತಾ ಇದೀವ? ಈ ಚುನಾವಣೆಯ ಸೋಲು ನಾವೇನು ಹತಾಶರಾಗಿಲ್ಲ, ಅದನ್ನ ನಿರೀಕ್ಷೆ ಇಟ್ಕೊಂಡಿದ್ವಿ. ಗೆಲ್ತೇವೆ, 3 ಕ್ಷೇತ್ರದಲ್ಲಿ ಗೆಲ್ತೇವೆ ಅಂತೇಳಿ ನಾವು ನಿರೀಕ್ಷೆನ ಇಟ್ಕೊಂಡಿದ್ವಿ. ಆದ್ರೆ 3 ಕ್ಷೇತ್ರದಲ್ಲಿ ನಾವು ಸೋತಿದ್ದೇವೆ ಅಂತ ಹೇಳಿದ್ರೆ ಅದರಿಂದ ನಾವಾಗ್ಲಿ ನಮ್ಮ ಕಾರ್ಯಕರ್ತರಾಗ್ಲಿ ಹತಾಶ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ. ನಾವಿನ್ನೂ ಕೂಡ ಧೈರ್ಯವಾಗಿ ಮುನ್ನುಗ್ತೇವೆ. ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಬಂಡವಾಳವನ್ನ ಬಯಲಿಗೆ ಎಳಿತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಈ ಸರ್ಕಾರದ ಕಿವಿ ಹಿಡ್ತಕ್ಕಂಥ ಕೆಲಸ ಒಂದು ವಿರೋಧ ಪಕ್ಷವಾಗಿ ಮಾಡ್ತಕ್ಕಂಥ ನಮ್ಮ ಕರ್ತವ್ಯ ಇದೆ, ಅದನ್ನ ನಾವು ಮಾಡ್ತೇವೆ. ಸ್ವಯಂ ಪ್ರೇರಿತ ತಪ್ಪುಗಳಾಗಿದೆ ಅಂತ ಅನ್ಸುತ್ತೆ. ಯೋಗೇಶ್ವರ್ ಅವರಿಗೆ ಇಲ್ಲ ಬಿಜೆಪಿಯಿಂದ ಟಿಕೆಟ್ ಕೊಡಬಹುದಿತ್ತು, JDS ಇಂದ ಟಿಕೆಟ್ ಕೊಡಬಹುದಿತ್ತು, ಆದ್ರೂ ಕೊಡ್ಲಿಲ್ಲ. ಕುಮಾರಸ್ವಾಮಿ ಮಾಡಬಹುದಿತ್ತು, ಕೊಡಬಹುದಿತ್ತು, ತಗೋಬಹುದಿತ್ತು. ಎಲ್ಲಾ ಒತ್ತುಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ಹೆಚ್ಚು ಒತ್ತನ್ನ ಕೊಟ್ಟು ನಾವು ಚರ್ಚೆ ಮಾಡ್ತೀವಿ. ಶಿಗ್ಗಾಂವಿ ವಿಚಾರದಲ್ಲಿ ಎಲ್ಲೋ ಬೊಮ್ಮಾಯಿ ಅವರು ಒಂಟಿ ಹೋರಾಟ ಆಗೋಯ್ತಾ? ಇಲ್ಲ ರೀ, ಅರಿತೇನಿಲ್ಲ. ಬಸವರಾಜ ಬೊಮ್ಮಾಯಿರೊಬ್ರು ಮಾಜಿ ಮುಖ್ಯಮಂತ್ರಿಗಳು ಹಿರಿಯರಿದ್ದಾರೆ, ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳ ಆ ಕ್ಷೇತ್ರದಲ್ಲೂ ಕೂಡ ಮಾಡಿದ್ದಾರೆ. ಆದ್ರೆ ಇಟ್ಸ್ ಅ ಶಾಕಿಂಗ್, ನಾವು ಒಪ್ಕೊಳ್ತೇನೆ. ಶಿಗ್ಗಾವಿ ನಾವು ಯಾರು ಕೂಡ ನಿರೀಕ್ಷೆನ ಮಾಡಿರ್ಲಿಲ್ಲ. ಬಹಳ ಅನಾಯಾಸವಾಗಿ ನಾವು ಗೆಲ್ತೇವೆ ಅಂತ ನಾವು ಭಾವಿಸಿದ್ವಿ. ಎಲ್ಲೊಂದ್ ಕಡೆ ನಮ್ಮ ಅತಿಯಾದಂತ ಆತ್ಮವಿಶ್ವಾಸ ಕೂಡ ಅದಕ್ಕೆ ಕಾರಣ ಆಗಿರ್ಬೋದು. ಆದ್ರೆ ಬೊಮ್ಮಾಯಿಯವರು ಒಬ್ಬಂಟಿ ಆಗಿದ್ರು, ಪ್ರಶ್ನೆನೆಲ್ಲ. ಯಡಿಯೂರಪ್ಪನವರು ಕೂಡ 2-3 ದಿನಗಳ ಕಾಲ ಹೋಗಿದ್ರು, ಸೋಮಣ್ಣ ಅವರು ಹೋಗಿದ್ರು, ಎಲ್ಲ ಪಕ್ಷದ ಹಿರಿಯ ಮುಖಂಡರು ಹೋಗಿದ್ರು. ಅದು ಪ್ರಶ್ನೆ ಅಲ್ಲ. ಕಾರಣಗಳೇನು ಅಂತೇಳಿ ಚರ್ಚೆ ಮಾಡ್ತೇವೆ. ಜವಾಬ್ದಾರಿ ಯಾರು? ರಾಜ್ಯದ ಅಧ್ಯಕ್ಷ ನಾನೇ ತಗೊಳ್ತೇನೆ. ರಾಜ್ಯದ ಅಧ್ಯಕ್ಷನಾಗಿ ಸೋಲಿನ ಜವಾಬ್ದಾರಿಯನ್ನು ಹೊರಲೇಬೇಕಾಗ್ತದೆ. ಅದನ್ನು ಹೊರ್ತೇನೆ, ಸರಿಪಡಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತೇವೆ. 2028ಕ್ಕೆ ಇದು ದಿಕ್ಸೂಚಿ. ಬಿಡಬೇಕು ಅಂತ DK ಶಿವಕುಮಾರ್ ಹೇಳಿರೋದು. ಬೆಳಗಾವಿ ಅಧಿವೇಶನದಲ್ಲಿ ಮಾತನಾಡ್ತೇನೆ. ಯಾವನ ಅಪಪ್ರಚಾರ ಮಾಡ್ತಾ ಇದ್ದಾರೆ. 97 ಕೋಟಿ 187 ಕೋಟಿ ಲೂಟಿ ಹೊಡೆದು ನಿಮ್ಮ ಮಂತ್ರಿ ಜೈಲು ಹೋಗಿ ಸುಳ್ಳು. ಹಾಗಾದ್ರೆ